ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗುರುವಾರ ತುಂಬ ಶಕ್ತಿ ಕೂಡಿರುವಂಥ ನಮ್ಮ ಪ್ರಕೃತಿಯಲ್ಲಿ ಹಲವಾರು ವಿಶೇಷತೆಗಳು ಕೂಡಿರುತ್ತೆ. ಯಾಕಂದರೆ ಗುರುವಾರ ಹಾಗೂ ಶುಕ್ರವಾರ ಅನ್ನೋದು ಲಕ್ಷ್ಮಿಯ ವಾರ ಆಗಿರುತ್ತೆ. ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಸಂಚರಣೆ ಮಾಡ್ತಾಳೆ. ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ಆ ತಾಯಿ ನೋಡುವಂಥದ್ದಾಗುತ್ತೆ. ನಾವು ಯಾವ ರೀತಿ ನಡ್ಕೊಳ್ತಾ ಇರ್ತೀವಿ ನಮ್ಮ ಮನೆಯ ಹೊಸ್ಲತ್ರ, ನಮ್ಮ ಮನೆಯ ಒಳಗಡೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ನಾವು ಹೆಂಗಂದರೆ ಹಂಗೆ ಮನೆಯನ್ನು ಇಟ್ಕೊಂಡಿರ್ತೀವಿ. ಮನೆಯ ಮುಂದೆ ಕೂಡ ನೀಟಾಗಿ ಕೆಲವೊಂದು ಬಾರಿ ಇಟ್ಕೊಳ್ಳದೆ ಇದ್ದಾಗ ಚಪ್ಪಲಿ ಬಿಡ್ತೀವಿ, ಪೊರಕೆಗಳನ್ನು ಅಲ್ಲೇ ಹಾಕ್ಬಿಡ್ತೀವಿ, ಗುಡಿಸಿರೋದಿಲ್ಲ. ಮನೆಯಲ್ಲಿ ಸದಾಕಾಲ ಜಗಳ ಆಡುವಂಥದ್ದು, ಯಾವಾಗಲೂ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕೆಟ್ಟ ಆಲೋಚನೆಗಳಲ್ಲಿ ತುಂಬಿರುತ್ತೆ ಆ ಮನೆಯಲ್ಲಿ. ಯಾವಾಗಲೂ ಅಷ್ಟೇ ಹೋಗಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೆಗೆಟಿವಿಟಿ ಇದೆ. ತುಂಬ ಕತ್ಲಾಗಿರುತ್ತೆ ಆ ಮನೆಯಲ್ಲಿ. ಒಂದು ವೈಬ್ರೇಷನ್ ಅನ್ನೋದೇ ಇರೋದಿಲ್ಲ. ಯಾವಾಗಲೂ ಏನೋ ನೆಗೆಟಿವ್ ಪಾಸ್ ಆಗ್ತಾ ಇದೆ ಅನ್ನೋ ಥರ ಅನಿಸುತ್ತೆ. ಅಂದರೆ ಆ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಆ ಥರ ನಡ್ಕೊಳ್ತಾ ಇರ್ತಾರೆ. ಅಂದರೆ ಮನೆಯನ್ನು ನೀಟಾಗಿ ಇಟ್ಕೊಂಡಿರೋದಿಲ್ಲ. ಸಮಸ್ಯೆಗಳು ಅಂಥ ಸಂದರ್ಭಗಳಲ್ಲಿ ಜಾಸ್ತಿ ಆಗುವಂಥದ್ದು ನೀವು ನೋಡಬಹುದು. ಸಮಸ್ಯೆಗಳು ಅಂದರೆ ಬರೀ ದುಡ್ಡು ಕಾಸಿಗಷ್ಟೇ ಅಲ್ಲ ಸ್ನೇಹಿತರೆ, ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಏಳಿಗೆ ಅನ್ನೋದು ತಂದು ಕೊಡೋದಿಲ್ಲ. ನಮ್ಮನ್ನು ಸಮಾಜದಲ್ಲಿ ತುಂಬ ಉತ್ತಮ ವ್ಯಕ್ತಿಗಳು ಅಂತ ಕೂಡ ಯಾರೂ ಅಷ್ಟೇ ಅಂದ್ಕೊಳ್ಳೋದಿಲ್ಲ. ಇವ್ರನ್ನ ನೋಡಿದ್ರೆ ದೂರ ಇಡಬೇಕು ಈ ಥರ ಅನಿಸುತ್ತೆ. ಮನೆಯಲ್ಲೂ ಅಷ್ಟೇ, ಆಚೆ ಆದರೂ ಅಷ್ಟೇ. ಆಗ ನಮ್ಮನ್ನು ನೋಡಿ ಮಕ್ಕಳು ಕೂಡ ಅದೇ ದಾರಿಯನ್ನು ಹಿಡಿತಾರೆ. ಈ ಥರ ನಾವು ಮಾಡಿಕೊಳ್ಳದೆ ನಾವು ಮಾಡುವಂಥ ಕೆಲಸಗಳನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ತುಂಬ ಸಕ್ಸಸ್ ಅನ್ನೋದು ತಂದುಕೊಡುತ್ತೆ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದಂತೂ ತುಂಬಾ ಸಹಜ. ಯಾಕಂದರೆ ಕಷ್ಟಗಳು ಬಂದಿಲ್ಲ ಅಂದರೆ ಜೀವನದಲ್ಲಿ ಸುಖಕ್ಕೆ ಬೆಲೆ ಇಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಕಷ್ಟಗಳು ಬಂದಾಗ ಮಾತ್ರ ಮನುಷ್ಯ ತುಂಬಾ ಗಟ್ಟಿಯಾಗುವಂಥದ್ದು. ಕಷ್ಟಗಳು ಬಂದಿಲ್ಲ ಅಂದರೆ ನಮಗೆ ಅದರ ಅರಿವು ಆಗೋದಿಲ್ಲ. ಯಾರು ಏನು ಎತ್ತ ಏನು ಗೊತ್ತಾಗೋದಿಲ್ಲ. ಸುಮ್ಮನೆ ನಾವು ನಡೀತಾ ಇರ್ತೀವಿ ಅಷ್ಟೇ. ನಮ್ಮವರು ಯಾರು, ನಮಗೆ ಯಾವ ಸಮಯದಲ್ಲಿ ಬಂದು ಕಷ್ಟಕ್ಕೆ ಸಹಾಯಕ್ಕೆ ನಿಂತಿದ್ದಾರೆ, ಇದು ಎಲ್ಲವೂ ಗೊತ್ತಾಗೋದು ನಮ್ಮ ಮನಸ್ಸನ್ನು ನಾವು ಎಷ್ಟು ಹತೋಟಿಯಲ್ಲಿ ಇಟ್ಕೊಂಡಿದ್ದೀವಿ, ನಾವು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದು ಎಲ್ಲವೂ ಕೂಡ ಒಂದೊಂದು ಸಾರಿ ಒಂದೊಂದು ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಕೂಡ ತೋರಿಸ್ಕೊಡುವಂಥದ್ದಾಗುತ್ತೆ. ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ. ನಂಬಿದ ದೇವರು ಮಾತ್ರ ಕೈ ಬಿಡೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಯಾರ್ದೋ ಒಂದು ಕಡೆಯಿಂದ ಸಹಾಯ ಅಂತ ಬಂದೇ ಬರುತ್ತೆ ಸ್ನೇಹಿತರೆ. ಆದರೆ ಅದಕ್ಕೂ ಮೀರಿ ಕಷ್ಟಗಳು ಆಗ್ತಾ ಇದೆ ಅಂದಾಗ ನಮ್ಮ ಕರ್ಮಫಲ ಅನ್ನೋದು ಕೂಡ ಇರುತ್ತೆ. ಇದರಲ್ಲೇ ಆ್ಯಡಪ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಏನೇ ಮಾಡ್ತಾ ಇದ್ರೂ ಕೂಡ ನಾವು ಏನೋ ಒಂದು ಗೊತ್ತೋ ಗೊತ್ತಿಲ್ಲದ ತಪ್ಪುಗಳನ್ನು ಮಾಡಿರ್ತೀವಿ. ಅದು ನಮ್ಮ ಅರಿವಿಗೆ ಬಂದಿರೋದಿಲ್ಲ. ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲರೂ ಕೂಡ ಅವರವರ ಮೂಗಿನ ನೇರಕ್ಕೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಕಷ್ಟಗಳು ಬಂದಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಗುರುವಾರದ ದಿನಗಳಲ್ಲಿ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಸದಾಕಾಲ ನೀವು ನೋಡಬಹುದು ತುಂಬಾ ಕಡಿಮೆ ಸಂಬಳದಲ್ಲಿ ಎಷ್ಟೋ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇರ್ತಾರೆ. ಅವರಿಗೆ ಬೇಕಾದಂಥ ಲೈಫಲ್ಲಿ ಯಾವ ಥರ ಲೀಡ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಒಂದು ಸ್ಪಷ್ಟತೆ ಇರುತ್ತೆ. ತುಂಬ ಖುಷಿಯಾಗಿ ಸಂತೋಷದಿಂದ ತುಂಬ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ರೀತಿ ಸಾಕಷ್ಟು ಜನ ನಮ್ಮ ಮಧ್ಯೆನೇ ಇದ್ದಾರೆ. ಲಕ್ಷಗಳು ದುಡಿದ್ರೂ ನಮಗೆ ನೆಮ್ಮದಿ ಇಲ್ಲ, ಕೋಟಿಗಳು ದುಡಿದ್ರೂ ನೆಮ್ಮದಿ ಇಲ್ಲ, ಆರೋಗ್ಯ ಇರೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಇರುತ್ತೆ, ಮಕ್ಕಳು ದಾರಿ ಹಿಡ್ದಿರ್ತಾರೆ. ಇದನ್ನೆಲ್ಲ ನಾವು ಗಮನಿಸಬಹುದು. ಆದರೆ ನಾವು ದೂರದಿಂದ ನೋಡ್ತೀವಲ್ವ, ಅವರು ತುಂಬ ಚೆನ್ನಾಗಿದ್ದಾರೆ, ನಾವೇ ಈ ರೀತಿ ಅಂತ ಅಂದ್ಕೊಳ್ತೀವಿ. ಆದರೆ ಭಗವಂತ ನಮಗೊಂದು ಜೀವನ ಅಂತ ಕೊಟ್ಟಿದ್ದಾನೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಎಷ್ಟೋ ಜನ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋದಿಲ್ಲ, ಮನೆಯಲ್ಲಿ ಸಂಬಂಧ ಚೆನ್ನಾಗಿರೋದಿಲ್ಲ, ದುಡ್ಡು ಕಾಸಿನ ವ್ಯವಸ್ಥೆ ಸರಿಯಾಗಿಲ್ಲ, ನಮ್ಮ ಜೀವನ ತುಂಬಾ ನಮ್ಮ ಪರಿಸ್ಥಿತಿಗಳು ತುಂಬ ಬಿಗಡಾಯಿಸಿದೆ ಅನ್ನುವ ಸಮಯಗಳಲ್ಲಿ ಗುರುವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಗುರುವಾರ ಅನ್ನೋದು ಲಕ್ಷ್ಮಿಯ ವಾರ. ಲಕ್ಷ್ಮೀ ವಾರ ಅಂದರೆ ನಮಗೆ ಆ ಲಕ್ಷ್ಮಿಯ ಕಟಾಕ್ಷ ಅಂತ ಇದ್ದರೆ ಆರೋಗ್ಯ, ಅಂತಸ್ತು, ಸಿರಿ ಸಂಪತ್ತುಗಳು ಎಲ್ಲವೂ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಸ್ನೇಹಿತರೆ. ಇದನ್ನು ನೀವು ತುಂಬ ಸರಳ ವಿಧಾನದಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಕರಿ ಲೀವ್ಸನ್ನು ನಾವು ಲಕ್ಷ್ಮೀ ದೇವಿಯ ಗಿಡ ಅಂತ ತುಂಬಾ ನಂಬಿದ್ದೀವಿ. ಈ ಗಿಡ ಅಂದರೆ ಈ ಎಲೆಗಳನ್ನು ಯಾರ ಮನೆ ಹತ್ರ ಈ ಒಂದು ಗಿಡವನ್ನು ನೆಟ್ಟಿರ್ತಾರೋ ಸದಾಕಾಲ ಅವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ
ನಮ್ಮ ಹಿರಿಯರು ಮೊದಲು ಹೇಳ್ತಾ ಇದ್ರು, ಕರಿಬೇವು ಸೊಪ್ಪಿನ ಗಿಡ ಯಾರ ಮನೆ ಹತ್ರ ಇರುತ್ತೋ ಅವರು ತುಂಬ ಶ್ರೀಮಂತರು ಅಂತ. ಸ್ನೇಹಿತರೆ, ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಾಗಿರಬಹುದು, ಒಂದು ಕೂಡು ಕುಟುಂಬದಲ್ಲಿ ಆಗಿರಬಹುದು, ಇದೆಲ್ಲವೂ ಶ್ರೀಮಂತಿಕೆಯ ಒಂದು ಇದರಲ್ಲೇ ಬರುತ್ತೆ. ಆ ಥರ ನೆಮ್ಮದಿಯ ಜೀವನ ಇತ್ತು. ಸಂಜೆ ಕಾಲದಲ್ಲಿ ಆ ಗಿಡಗಳನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಯಾವಾಗಂದರೆ ಆವಾಗ ಕೀಳಬಾರ್ದು. ತುಂಬಾ ಅದಕ್ಕೂ ಒಂದು ಇದೆ ಸ್ನೇಹಿತರೆ. ಆ ಎಲೆಗಳನ್ನು ತಗೊಂಡು ಪರಿಹಾರವನ್ನು ನಾವು ಮಾಡಿದಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬರ್ತಾಳೆ. ಸಂಜೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಥಾವತ್ತಾಗಿ ನಮ್ಮ ಶಕ್ತಿಯ ಅನುಸಾರ ನಾವು ಪೂಜೆ ಮಾಡಿರ್ತೀವಿ. ಪೂಜೆ ಮಾಡಲಿ, ನೀವು ಬಿಡಲಿ, ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಒಂದು ಪುಟ್ಟದಾಗಿ ಮಣ್ಣಿನ ದೀಪನಾದರೂ ತಗೊಳ್ಳಿ, ಅಥವಾ ಒಂದು ಪ್ಲೇಟ್ ಆದರೂ ತಗೊಳ್ಳಿ. ಮಣ್ಣಿನದ್ದು ಒಂದು ಪ್ಲೇಟ್ ಥರ ಇರುತ್ತೆ, ಅದಾದರೂ ತಗೊಳ್ಳಿ. ಸ್ಟೀಲ್ ಪ್ಲೇಟ್ ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಅದನ್ನು ತಗೊಳ್ಬಹುದು. ಬೇವಿನ ಎಲೆಗಳನ್ನು ಅಂದರೆ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಒಂದಷ್ಟು ಹಾಕ್ಕೊಳ್ಳಿ. ಕರಿಬೇವು ತುಂಬಾ ಶ್ರೇಷ್ಠವಾಗಿರುತ್ತೆ. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಪೂರ್ತಿಯಾಗಿ. ಈ ಎಲೆಗಳನ್ನು ತಗೊಂಡಿದ್ದೆ. ನೀವು ಸ್ವಲ್ಪ 7 ಕಾಳುಮೆಣಸನ್ನು ಹಾಕಬೇಕು. ಇದನ್ನು ಉರಿಸೋದಕ್ಕೆ ನಾವು ಕರ್ಪೂರ ಬಳಸ್ತೀವಿ. ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಕರಿಬೇವಿನ ಸೊಪ್ಪು ಒಂದಷ್ಟು ಎಲೆಗಳನ್ನು ಹಾಕಿ, ಸ್ವಲ್ಪ ಕಾಳುಮೆಣಸು ಕೌಂಟ್ ಮಾಡ್ಕೊಂಡಿದ್ದೆ 7 ಹಾಕಿ ಉರಿಸೋದಕ್ಕೆ ಅಂತಂದ್ಬಿಟ್ಟು ನಾವು ಒಂದು ದೇವರ ಮನೆಯಲ್ಲಿ ಬೆಳಗಿಸುವಂಥ ಕರ್ಪೂರವನ್ನೇ ತಗೊಳ್ಳಿ. ಇಲ್ಲಾಂದರೆ ನೀವು ತುಪ್ಪ ಕೂಡ ಹಾಕಬಹುದು, ನಿಮ್ಮ ಶಕ್ತಿಯ ಅನುಸಾರ. ಇದ್ರ ಜೊತೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಇದು ಎಷ್ಟು ಬೆನಿಫಿಟ್ ಇದೆ ಈ ವಸ್ತುಗಳಿಂದ ಅಂದರೆ, ದೂರ ಆಗಿರುವಂಥ ಸಂಬಂಧಗಳು ಕೂಡುತ್ತೆ. ದೂರ ಆಗಿರುವಂಥ ಯಾವುದೇ ಒಂದು ಮನಸ್ತಾಪಗಳಾಗಿದ್ದರೆ ಜಾಸ್ತಿ, ಯಾವ ಸಂಬಂಧಗಳಲ್ಲಾದ್ರೂ ಅದು ಒಗ್ಗೂಡುತ್ತೆ. ಮತ್ತು ನಿಮಗೆ ಯಾವುದಕ್ಕೆ ದೂರ ಆಗಿರ್ತೀರ, ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು, ಆಸ್ತಿ ಅಂತಸ್ತಿನ ವಿಚಾರದಲ್ಲಾಗಿರಬಹುದು, ಅದು ಬೇರೆ ರೀತಿಯ ಸಮಸ್ಯೆಗಳಾಗಿರಬಹುದು, ಎಲ್ಲವೂ ಸರಿಪಡಿಸ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನೀವು ಯಥಾವತ್ತಾಗಿ ಪೂಜೆ ಮಾಡ್ಕೊಂಡಾದಮೇಲೆ ಸಂಜೆ 7 ಗಂಟೆಯ ಮೇಲೆ ಇದನ್ನು ಮಾಡ್ಕೊಳ್ಬೇಕು. ಹಾಲಲ್ಲೇ ಮಾಡ್ಕೊಳ್ಳಿ, ಅಥವಾ ನೀವು ದೇವ್ರ ಮನೆಯಲ್ಲೂ ಮಾಡ್ಕೊಳ್ಳಿ. ಕೆಟ್ಟ ಶಕ್ತಿಗಳಿದ್ದರು, ಕೆಟ್ಟ ಆಲೋಚನೆಗಳಿದ್ದರು, ಹಣಕಾಸಿನ ವಿಚಾರದಲ್ಲಿ ನಾವು ತುಂಬ ಸಮಸ್ಯೆಗಳನ್ನು ಪಡ್ತಾ ಇದ್ದೀವಿ ನೋಡಿ. ಎಲ್ಲ ಪರಿಹಾರಗಳು ಕೂಡ ಒಬ್ಬ ಮನುಷ್ಯನಿಗೆ ಸೂಕ್ತವಾಗಿ ಇರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಒಂದೊಂದು ಅನ್ನೋದು ಇರುತ್ತೆ. ಕೆಲವೊಬ್ಬರಿಗೆ ಒಂದು ಪರಿಹಾರ ಬೇಗನೆ ಕೈ ಹಿಡಿದು ಬಿಟ್ಟಿರುತ್ತೆ, ಇನ್ನೊಬ್ಬರಿಗೆ ಅದೇ ಪರಿಹಾರ ಮಾಡಿಕೊಂಡಾಗ ವರ್ಕೌಟ್ ಆಗಿರೋದಿಲ್ಲ. ಆ ಥರ ಇರುತ್ತೆ. ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾಯಿರಿ ನಂಬಿಕೆಯಿಂದ. ಉರಿಸ್ಬಿಟ್ಟು ಅವಾಗೆಲ್ಲ ಮನೆಯೆಲ್ಲ ಆಡುತ್ತೆ, ನೀವು ಆರಾಮಾಗಿರಿ. ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ನೀವು ಗಮನಿಸಬಹುದು. ಮಾರನೇ ದಿನ ಅದನ್ನು ತುಳಿದೇ ಇರುವ ಪ್ರದೇಶದಲ್ಲೋ, ನೀರಲ್ಲೋ, ಸಿಂಕಲ್ಲೋ ಎಲ್ಲಾದರೂ ಹಾಕಿ ತೊಂದರೆ ಇಲ್ಲ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.